ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಇವತ್ತು ಡಾಕ್ಟರ್ ಟಿ ಯಲ್ಲಪ್ಪ ಇವರು ಬರೆದಿರುವಂಥ ನಾನು ಹೆಣ್ಣು ಅನ್ನುವ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ ಟಿ ಯಲ್ಲಪ್ಪ ಅವರ ಪರಿಚಯವನ್ನು ನೋಡೋದಾದರೆ, ಡಾಕ್ಟರ್ ಟಿ ಯಲ್ಲಪ್ಪ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಇತ್ತೀಚೆಗೆ ಅವರು ಗಮನಾರ್ಹ ಕವಿಯಾಗಿ ಹೊರಹೊಮ್ಮಿದ್ದಾರೆ. ಚಿಟ್ಟೆ ಮತ್ತು ಜೀವಯಾನ ಕೃತಿಯನ್ನು ಬರೆದಿದ್ದಾರೆ. ಕಡಲಿಗೆ ಕಳಿಸಿದ ದೀಪ, ನವಿಲಿಗೆ ಬಿದ್ದ ಕತ್ತಲ ಕನಸು, ಕಣ್ಣ ಪಾಪೆಯ ಬೆಳಕು ಅವರ ಕವನ ಸಂಕಲನಗಳು. ಯಲ್ಲಪ್ಪ ಸರ್ ಅವರ ಪರಿಚಯ ಇಷ್ಟು. ಈಗ ನೇರವಾಗಿ ನಾವು ಪದ್ಯದ ಕಡೆಗೆ ಹೋಗ್ಬಿಡೋಣ. ಮೊದಲೇ 2 ಸಾಲುಗಳಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ನಾನು ಹೆಣ್ಣು ಸಹನೆಯಲ್ಲಿ ಭೂಮಿಯಂತೆ, ಅದಕ್ಕೆ ಎಲ್ಲರೂ ನನ್ನ ತುಳಿಯುತ್ತಾರೆ. ಇಲ್ಲಿ ನಾನು ಹೆಣ್ಣು ಸಹನೆಯಲ್ಲಿ ಭೂಮಿಯಂತೆ ನೋಡಿ, ಅಲ್ಲಿ ಹೆಣ್ಣಿನ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಹೆಣ್ಣಿನಲ್ಲಿರುವ ಸಹನೆ ಕೂಡ ಕಾರಣ ಅನ್ನೋದನ್ನು ಲೇಖಕರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಹೆಣ್ಣು ಭೂಮಿಗೆ ಹೇಗೆ ಎಲ್ಲ ದೌರ್ಜನ್ಯಗಳನ್ನು ಸಹಿಸಿಕೊಳ್ಳುತ್ತದೆಯೋ ಅದೇ ರೀತಿ ಹೆಣ್ಣು ಕೂಡ ಎಲ್ಲ ದೌರ್ಜನ್ಯಗಳನ್ನು ಸಹಿಸಿಕೊಳ್ತಾಳೆ. ಪುರುಷನ ದಬ್ಬಾಳಿಕೆಯ ರೂಪವನ್ನು ಭೂಮಿಯಂತೆ ತಣ್ಣಗೆ ಮಹಿಳೆ ಸಹಿಸಿಕೊಳ್ತಾ ಬರುತ್ತಿದ್ದಾಳೆ. ಹಾಗಾಗಿ ಇದು ನಿಲ್ಲಬೇಕು ಅನ್ನುವಂಥದ್ದು ಕವಿಯ ಮನದಾಳ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಅದಕ್ಕೆ ಎಲ್ಲರೂ ನನ್ನ ತುಳಿಯುತ್ತಾರೆ ಅಂತ ಆ ಪದ್ಯದ ಸಾಲು ಹೇಳುವಂಥದ್ದು. ಈಗ ನಾವು ಈ 2 ಸಾಲುಗಳ ನಂತರ ಮುಂದೆ ಹೋಗೋಣ. ನಾನು ಹೆಣ್ಣು ಸೌಂದರ್ಯದಲ್ಲಿ ನಿಧಿಯಂತೆ, ಅದಕ್ಕೆ ಎಲ್ಲರೂ ನನ್ನ ದೋಚುತ್ತಾರೆ. ನೋಡಿ, ಇಲ್ಲಿ ನಾನು ಹೆಣ್ಣು ಅಂದರೆ ಸೌಂದರ್ಯದಲ್ಲಿ ನಾನು ನಿಧಿಯಂತೆ, ನಿರಂತರವಾಗಿ ತನ್ನ ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕಾದಂತಹ ಮಹಿಳೆ ಹಲವು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ. ಆದರೆ ಪುರುಷ ಸಹಜವಾಗಿ ಹೆಣ್ಣಿನ ಕಡೆಗೆ ಆಕರ್ಷಿತನಾಗ್ತಾನೆ. ಬರೀ ಆಕರ್ಷಿತನಾಗೋದಷ್ಟೇ ಅಲ್ಲ, ಆಕೆಯನ್ನು ಭೋಗದ ವಸ್ತುವಾಗಿ ಆಕೆಯ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಹಿಂಸೆಯನ್ನು ನೀಡ್ತಾನೆ. ಹಾಗಾಗಿ ಇದು ತಪ್ಪು ಅನ್ನುವಂಥದ್ದು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಆಕೆಯ ಸೌಂದರ್ಯವನ್ನು ದಬ್ಬಾಳಿಕೆಯಿಂದ ನೋಡಬಾರ್ದು, ಅದನ್ನು ಪೂಜನೀಯ ಭಾವದಿಂದ ನೋಡಬೇಕು ಅನ್ನುವಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾದ ವಿಚಾರ. ನೆಕ್ಸ್ಟ್ ಮುಂದಿನ ಸಾಲುಗಳಲ್ಲಿ ನಾನು ಹೆಣ್ಣು ಚಿತ್ತದಲ್ಲಿ ಚಂಚಲೆಯಂತೆ, ಅದಕ್ಕೆ ಎಲ್ಲರೂ ನನ್ನ ಏಕಾಗ್ರತೆಯಿಂದ ಕಾಯುತ್ತಾರೆ. ಅಂದರೆ ಹೆಣ್ಣು ಆಲೋಚನೆಗಳಲ್ಲಿ ಸ್ವಲ್ಪ ಗೊಂದಲಮಯ ನಿಲುವನ್ನು ಹೊಂದಿರ್ತಾಳೆ. ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಏಕಾಗ್ರತೆಯನ್ನು ಸಾಧಿಸಿಕೊಳ್ಳುವ ವಿಚಾರದಲ್ಲಿ ಆಕೆ ಸ್ವಲ್ಪ ಗೊಂದಲವಾಗಿ ಇರ್ತಾಳೆ ಅಂತ ಪುರುಷರು ಭಾವಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆಕೆಯನ್ನು ಪ್ರಶ್ನಿಸುವುದು, ಅನುಮಾನಿಸುವುದು ಮಾಡ್ತಾರೆ ಅನ್ನುವ ವಿಚಾರವನ್ನು ಇಲ್ಲಿ ಲೇಖಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಹೆಣ್ಣಿನ ಮನಸ್ಸಿನ ಬಗ್ಗೆ ಅನುಮಾನಗಳನ್ನು ಪಡುವಂತಹ ಒಂದು ಸಮಾಜವನ್ನು ಇಲ್ಲಿ ವಿವರಿಸಿದ್ದಾರೆ. ಮುಂದಿನ ಸಾಲುಗಳು ನೋಡೋಣ. ನಾನು ಹೆಣ್ಣು ನಿಗೂಢದಲ್ಲಿ ಸಾಗರವಂತೆ, ಅದಕ್ಕೆ ಎಲ್ಲರೂ ನನ್ನೊಂದಿಗೆ ಸತ್ಯ ಮರೆಮಾಚುತ್ತಾರೆ. ಅಂದರೆ ಇಲ್ಲಿ ಹೆಣ್ಣು ರಹಸ್ಯ ವಿಚಾರಗಳು, ಅಂದರೆ ರಹಸ್ಯವನ್ನು ಕಾಪಾಡೋದಿಲ್ಲ ಅನ್ನುವಂಥ ಅನುಮಾನದಿಂದ ಪುರುಷ ನೋಡುವಂಥದ್ದು. ಅಂದರೆ ಅವ್ರಿಗೆ ಅಷ್ಟು ಪಕ್ವತೆ ಇಲ್ಲ ಅನ್ನೋ ಮನಸ್ಥಿತಿಯಿಂದ ಪುರುಷ ಆಕೆಗೆ ರಹಸ್ಯಗಳನ್ನು ತಿಳಿಸದೆ ಸತ್ಯವನ್ನು ಮರೆಮಾಚ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಇಲ್ಲಿ ಆಕೆಯ ನಿಗೂಢತೆಯ ಸಾಮರ್ಥ್ಯವನ್ನು ಪುರುಷ ಅನುಮಾನಿಸುವಂಥದ್ದು ಸರಿಯಲ್ಲ ಅಂತ ಲೇಖಕರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿಗೂಢವಾಗಿ ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ. ಗಂಡು ಮಗ ಅಂದ್ಕೊತಾನೆ ಇವಳಿಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ. ಹೆಣ್ಮಗಳಿಗೆ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಆಕೆ ಸಾಗರದಂತೆ ಮೌನವಾಗಿ ಇರ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ನಿಮ್ಮ ನಾನು ಹೆಣ್ಣು ಡಾಕ್ಟರ್ ಯಲ್ಲಪ್ಪ ಸರ್ ಅವರ ಪದ್ಯದ ಸಾರಾಂಶ. ಸ್ನೇಹಿತರೆ, ಪ್ರಶ್ನೆಗಳ ಕಡೆ ಗಮನ ಕೊಡೋಣ. ಕವಿತೆ ಹೊಮ್ಮಿಸುವ ಶೋಷಣೆಯ ವಿವಿಧ ಮುಖಗಳು, ಅಂದರೆ ಸೌಂದರ್ಯದ ವಿಷಯದಲ್ಲಾಗಿರ್ಬೋದು, ಬೇರೆ ಬೇರೆ ಎಲ್ಲ ವಿಷಯದಲ್ಲಿ ಪುರುಷ ಯಾವ ರೀತಿ ಮಹಿಳೆಯನ್ನು ಶೋಷಣೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ವಿವರಿಸಬೇಕು. ಸಾರಾಂಶ ನೋಡಿಕೊಂಡ್ರೆ ಸಿಗುತ್ತೆ. ನೆಕ್ಸ್ಟು ಹೆಣ್ಣಿನ ವಿವಿಧ ವ್ಯಕ್ತಿತ್ವಗಳನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಅಂದರೆ ಹೆಣ್ಣಿನಲ್ಲಿ ಯಾವ ರೀತಿಯ ಭಾವನೆಗಳು, ಗುಣಗಳು, ವ್ಯಕ್ತಿತ್ವ ಇರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡುವಂಥದ್ದು. ಸೊ 2 ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಸಮರಿಯನ್ನು ನೋಡಿಕೊಂಡ್ರೆ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಅಂದ್ಕೊಳ್ತಾ
ನಿಮ್ಗೇನಾದರೂ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.